ಕಾಯಿ ಒಬ್ಬಟ್ಟನ್ನ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನಾವು ರವೆ ಉಂಡೆ ಮಾಡ್ತೀವಿ, ಮತ್ತು ಸ್ವೀಟ್ ಏನಾದರೂ ಮಾಡಬೇಕು. ಸೊ ಹಾಗಾಗಿ ನಾವು ಇದೇ ಥರ ಕಾಯಿ ಒಬ್ಬಟ್ಟು ಕೂಡ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಂಡು. ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ದಪ್ಪ ತೆಂಗಿನಕಾಯಿಗೆ ನಾನು 2 ಹೋಳು ಮತ್ತು ಅರ್ಧ ಬೆಲ್ಲನ ತೊಗೊಂಡಿದ್ದೀನಿ. ಒಳ್ಳೆ ಸ್ವೀಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಜಾಸ್ತಿ ಇದ್ದರೆ. ಅದಕ್ಕೆ ನಾನು ಏಲಕ್ಕಿ ಮತ್ತು ಜಾಕಾಯಿ ತೊಗೊಂಡಿದ್ದೀನಿ, ಮತ್ತು ಹುರ್ಗಡ್ಲೆ. ಹಿಟ್ಟು ಕಲಸೋಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಹೂರ್ಣ ಮಾಡಿ ಇಟ್ಬಿಡೋದು. ಮತ್ತು ನಾನು ಇವಾಗ ತೋರ್ಸೋಕ್ಕೆ ನಾನು ರೆಸಿಪಿಗೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಮೈದಾಗೆ ಅರ್ಧ ಕಪ್ ರವೆ, ಚಿರೋಟಿ ರವೆ ಕೂಡ ಹಾಕ್ಬೋದು, ಇಲ್ಲ ಉಪ್ಪಿಟ್ಟು ರವೆ ಕೂಡ ಹಾಕ್ಬೋದು. ಅದಕ್ಕೆ ನೀರು, ಸ್ವಲ್ಪ ಉಪ್ಪು. ಬನ್ನಿ ಇದು ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋಣ. ಮುಂಚೆ ನಾವು ತೆಂಗಿನಕಾಯಿ ಹೊಡೆದು ಕೊಬ್ಬರಿನ ತೆಕ್ಕೊಳ್ಳೋಣ. ತೆಂಗಿನಕಾಯಿ ಹೊಡೆದು ಕಾಯಿನ ತೊಗೊಂಡಿದ್ದೀನಿ. ಮುಂಚೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು. ಅದಕ್ಕೆ ಮುಂಚೆ ಹಿಟ್ಟನ್ನು ಕಲಿಸ್ಕೋತೀನಿ. 1 ಕಪ್ ಮೈದಾ, ಅರ್ಧ ಕಪ್ ರವೆ, ಒಂದು ಚುಟ್ಕಿ ಉಪ್ಪು. ಮತ್ತು ಇದನ್ನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೋಬೇಕು. ನಾವು ಯಾವ ರೀತಿ ಒಬ್ಬಟ್ಟಿಗೆ ಕಲಿಸ್ಕೋತೀವಿ, ಸ್ವಲ್ಪ ಸಾಫ್ಟಾಗಿ ಅದೇ ರೀತಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ತುಪ್ಪ ಹಾಕಿ ಹಚ್ಬಿಟ್ಟು ನೆನೆಗೆ ಇಟ್ಬಿಡ್ಬೇಕು. ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಈಗ ತೆಂಗಿನಕಾಯಿನ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ನಾವು ತುರಿದು ಮಾಡೋದಕ್ಕಿಂತ ಈ ರೀತಿ ಹಾಕೊಂಡು 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಅಂತ ಮುಂಚೆ ನಾವು ತರ್ತರಿಯಾಗಿ ಹೊಡ್ಕೋಬೇಕು ಮಿಕ್ಸಿಯಲ್ಲಿ. ಈ ರೀತಿ ನಾವು ಹೊಡ್ಕೋಬೇಕು. ತರ್ತರಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೂ ರುಬ್ಕೋಬೇಕು. ಪೂರ್ತಿ ಪೇಸ್ಟ್ ಹಾಕಬೇಕು. ಈ ರೀತಿ ಸಾಫ್ಟ್ ಆಗಿ ಪೇಸ್ಟ್ ಆಗಿದೆ, ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ರೀತಿ ಪೇಸ್ಟ್ ಆದರೆ ನಮಗೆ ತಟ್ಟಕ್ಕೆ ತುಂಬಾನೇ ಸುಲಭ ಆಗುತ್ತೆ. ಮತ್ತೆ ನಾವು ಏಲಕ್ಕಿ ಮತ್ತೆ ಜಾಕಾಯಿ ಪೌಡರ್ ಮಾಡ್ಕೋಬೇಕು. ಏಲಕ್ಕಿನ ಸುಲಿದು ಹಾಕ್ತೀನಿ. ಏಲಕ್ಕಿ ಹಾಕಿದ್ದೀನಿ. ಮತ್ತೆ ಅರ್ಧ ಜಾಕಾಯಿನ ಹಾಕ್ತಾ ಇದ್ದೀನಿ. ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ಕೂಡ ನಾನು ತುಂಡು ತುಂಡು ಮಾಡ್ಕೋಬೇಕು. ಇದನ್ನ ತುಂಡು ತುಂಡು ಮಾಡ್ಕೊಂಡು ನಾವು ಮಿಕ್ಸಿಯಲ್ಲಿ ಹಾಕೊಂಡು ಪೌಡರ್ ಆಗಿ ಮಾಡ್ಕೋಬೇಕು. ಪೌಡರ್ ಆಗಿ ಮಾಡ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ನಮ್ಗೆ ಪಾಕ ಹಿಡಿಯಕ್ಕೆ. ಈ ರೀತಿ ಪೌಡರ್ ಆಗಬೇಕು. ಮತ್ತೆ ಹುರ್ಕಡ್ಲೆ ಪೌಡರ್ ಕೂಡ ಮಾಡ್ಕೋಬೇಕು. ಈಗ ಕಡಾಯಿ ಇಡ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕೊಂತೀನಿ. ನೀರು ಹಾಕೊಂಡ್ರೆ ತುಂಬಾನೇ ಬೇಗ ಕರ್ಗೋಗುತ್ತೆ. ಈ ರೀತಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಪೌಡರ್ ಮಾಡಿಕೊಂಡು ತುಂಬಾನೇ ಬೇಗ ಕರ್ಗೋಗುತ್ತೆ. ಕುದಿ ಬರ್ತಾ ಇದೆ.
ಈ ರೀತಿ ನಮಗೆ ಪಾಕ ಬೀಳಬೇಕು. ತೆಗೆದ್ರೆ ಸೌಟಿಂದ ಅವಾಗ ನಾವು ಕೊಬ್ಬರಿನ ಹಾಕೋಬೇಕು. ಈ ಸೌಟಿಂದ ತೆಗೆದ್ರೆ ದಾರ ಥರ ಬೀಳಬೇಕು, ಡ್ರಾಪ್ ಡ್ರಾಪ್ ಆಗಿ. ಅವಾಗ ಇದನ್ನ ಕೊಬ್ಬರಿನ ಹಾಕೊತಾ ಇದ್ದೀನಿ. ಈಗ ಕಮ್ಮಿ ಉರಿ ಮಾಡ್ಕೊಂಡು ಹಾಕೋಬೇಕು, ಮೇಲೆಲ್ಲ ಎಗರುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಾವು ಮಾಡ್ಕೋಬಹುದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ನಮಗೆ ಕೈ ಮೇಲೆಲ್ಲ ಎಗರುತ್ತೆ. ಸೊ ಹಾಗಾಗಿ ನಾವು ಪ್ಲೇಟ್ ಸಹ ಮುಚ್ಚಿಬಿಟ್ಟು ಇಡ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬಾನೇ ಬೇಗ ಪಾಕ ಆಗ್ಬಿಡುತ್ತೆ. ಇದಕ್ಕೆ ನಾನು ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ. ಪೂರ್ತಿ ಉರಿ ಇಡಬೇಕು. ಮಧ್ಯೆ ಮಧ್ಯೆ ನಾವು ಕೈ ಆಡಿಸ್ತಾ ಇರಬೇಕು. ಕಮ್ಮಿ ಉರಿ ಮಾಡಿಬಿಟ್ಟು ಕೈ ಆಡಿಸ್ಬೇಕು. ಒಳಗಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತಳ ಹಿಡಿದಿರ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಒಳಗಿಂದ. ಎಲ್ಲರಿಗೂ ನಾನು ಇಲ್ಲೊಂದು ಗ್ಯಾಸ್ ಅಂಟಿಸ್ಕೊಂಡು ಕಡೆಯಲ್ಲಿ ಸ್ವಲ್ಪ ಕಸಕಸೆನ ಹುರ್ಕೊಳ್ತಾ ಇದ್ದೀನಿ. ಇಲ್ಲೂ ಪಾಕ ಆಗ್ತಾ ಇದೆ. ಈ ಗಸಗಸೆನ ಚಟ್ಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಈ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಗಸಗಸೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಏಲಕ್ಕಿ ಮತ್ತೆ ಜಾಕಾಯಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈ ಜಾಕಾಯಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಒಬ್ಬಟ್ಟಿಗೆ. ಇದು ಪೂರ್ತಿ ಗಟ್ಟಿ ಆಗಿದೆ. ಈಗ ಹುರ್ಕಡಲೆ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ತುಪ್ಪ ಹಾಕೊಂತೀನಿ ಮೇಲೆ.
ಇದು ಪೂರ್ತಿ ಪಾಕ ಆಗಿದೆ. ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡಾಯಿಗೆಲ್ಲ ಬಿಟ್ಕೊತಾ ಇದೆ ಕ್ಲೀನಾಗಿ. ಗೊತ್ತಾಗುತ್ತೆ ನಮಗೆ ಪಾಕ ಆಗಿದೆ ಅಂತ, ಕಡಾಯಿಯಿಂದ ಬಿಟ್ಕೊಳ್ಳುತ್ತೆ ಎಲ್ಲ ಪಾಕನ. ಇದು ಆಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು, ತುಂಬ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ತಟ್ಕೋಬಹುದು. ಇದು ನಾವು ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು ಉಂಡೆ ಮಾಡ್ಕೊತೀನಿ. ಬಿಸಿ ಇದೆ, ಸ್ವಲ್ಪ ಆರಿದರೆ ಚೆನ್ನಾಗಿ ಬರುತ್ತೆ. ಇನ್ನು ಉಂಡೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಸ್ವಲ್ಪ ತುಪ್ಪ ಹಚ್ಕೋಬೇಕು. ಮತ್ತೆ ಕಲಸಿರೋ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ತವಾ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಹಿಟ್ಟನ್ನು ತಗೊಂಡು ಈ ರೀತಿ ತಟ್ಕೋಬೇಕು. ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ತಟ್ಕೊಂಡು ಈ ಸೈಡ್ ಕಾರ್ನರೇ ತಟ್ಕೋಬೇಕು, ಮಧ್ಯ ಹಾಗೆ ದಪ್ಪನೇ ಇರಬೇಕು. ಈಗ ಕಾಯಿ ಹೂರಣನ ಇಡ್ತಾ ಇದ್ದೀನಿ ಮಧ್ಯ. ಈಗ ಅಂಚು ಕಡೆಯಿಂದ ತಗೊಂಡು ಮಧ್ಯ ಪ್ರೆಸ್ ಮಾಡ್ಕೋಬೇಕು ಈ ರೀತಿ. ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ತಿರುಗಿಸ್ಬಿಟ್ಟು ತಟ್ಕೋಬೇಕು. ಬೇಕಾದ್ರೆ ಲಟ್ಸ್ಕೊಂಡು ಮಾಡ್ಬೋದು, ಇಲ್ಲ ತಟ್ಕೊಂಡೇ ಮಾಡ್ಬೋದು. ಎಷ್ಟು ತೆಳುಗ್ ಬೇಕು ನಾವು ಅಷ್ಟು ತೆಳುವಾಗಿ ತಟ್ಕೋಬಹುದು. ಈ ರೀತಿ ತಟ್ಕೋಬೇಕು. ಅಂಚೆ ತೆಳುಗಿರುತ್ತೆ. ಮತ್ತೆ ತವಾಗೆ ಸ್ವಲ್ಪ ತುಪ್ಪ ಹಾಕೊಂತೀನಿ. ಈಗ ಒಬ್ಬಟ್ಟನ್ನ ಹಾಕ್ತೀನಿ ತವಾ ಮೇಲೆ. ಈ ರೀತಿ ನಾವು ಬೆರಳಿಂದ ತಳ್ಳಿ ತಗೋಬಹುದು. ಅಲ್ಲಿವರೆಗೂ ನಾವು ಇನ್ನೊಂದು ತಟ್ಕೋಬಹುದು. ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ತಟ್ಕೋಬೇಕು.
ಕೊಬ್ಬರಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ತೆಳುಗ್ ಬೇಕಾದರೂ ನಾವು ತಟ್ಕೋಬಹುದು. ಒಬ್ಬಟ್ಟನ್ನು ತಿರುಗಿಸ್ತೀನಿ. ಮೇಲ್ಗಡೆ ಸ್ವಲ್ಪ ಕಲರ್ ಬಂದಿದೆ, ಗೊತ್ತಾಗತ್ತೆ. ತುಂಬ ಜಾಸ್ತಿ ತಿರುಗಿಸ್ಬಾರ್ದು. ಈ ಕಡೆ ಒಂದೆರಡು ಸಲ, ಆ ಕಡೆ ಒಂದ್ಸಲ ಅಷ್ಟೇ ಸಾಕು. ನಿಮಗೂ ಸಾಫ್ಟ್ ಆಗಿರುತ್ತೆ ಒಬ್ಬಟ್ಟು ಕೂಡ. ಸ್ವಲ್ಪ ತುಪ್ಪ ಹಚ್ಕೋತಾ ಇದೀನಿ ಮೇಲೆ. ಇದು ಆಗಿದೆ, ತೆಗ್ಬಿಡೋಣ. ಕಾಯಿ ಒಬ್ಬಟ್ಟನ್ನ ತಯಾರಾಗಿದೆ. ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನು ಇದು 2 ದಿನ ಮುಂಚೆ ನಾವು ಹೂರ್ಣ ಮಾಡ್ಕೊಂಡ್ಬಿಟ್ರೆ ತಣ್ಣಗಾಗಬೇಕು. ತಣ್ಣಗಾದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಲಟ್ಸಿ ಕೂಡ ಮಾಡ್ಬೋದು. ಇದೇ ರೀತಿ ಇನ್ನ ತೆಳುವಾಗಿ ತಟ್ಕೋಬಹುದು. ಇದು ಇನ್ನ ಸ್ವಲ್ಪ ಬಿಸಿ ಇದೆ. ಈ ಥರ ಹೂರ್ಣ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಕಾಯಿ ಒಬ್ಬಟ್ಟನ್ನ ಈ ರೀತಿ ಮಾಡೋ ತೋರಿಸ್ಕೊಟ್ಟಿದ್ದೀನಿ. ಇದು ನಾವು ಗಣೇಶ ಚತುರ್ಥಿಗೂ ಮಾಡ್ಬೋದು, ಈಗ ವರಮಹಾಲಕ್ಷ್ಮಿ ಮಾಡ್ಬೋದು, ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಈ ರೀತಿ ನಾವು ಹೂರ್ಣನ ಮಾಡಿ ಇಟ್ಕೊಂಡ್ಬಿಟ್ರೆ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಯಾವಾಗ ಬೇಕು ನಾವು ಅಷ್ಟು ಇಟ್ಟು ಕಲಸಿ ನೈವೇದ್ಯಕ್ಕೆ ಅಂತ ಒಂದು 5 ತಟ್ಕೊಂಡು ಮಾಡ್ಕೋಬಹುದು. ಇದೇ ರೀತಿ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ್ರೆ ನನ್ನ ಕಡೆ ನಿಮಗೆ ಧನ್ಯವಾದ.